ಎಂತ ಮಾಡಿದೆ ಬಿಡಿ ನಿಂದು ಸಂಡೆ ಸಹ ಒಂದು ಚಂದ ಮಲಗ್ಲಿಕ್ಕೆ ಬಿಡುದಿಲ್ಲ ನೀನು. ಹೌದಪ್ಪ, ನಿಮ್ಗೇನು ಸಂಡೆ ಇಡೀ ಹೊತ್ತು ಮಲಗುದೇ ಆಯ್ತು. ನಂಗೆ ಆಗಲ್ಲ, 24 ಗಂಟೆ ಕೆಲಸ ಮಾಡ್ಬೇಕು. ಯಾರಾದ್ರೂ ಏನು ಸಂಬಳ ಕೊಡುವವರು ಇದ್ದಾರಾ? ಇಷ್ಟು ಚಿಕ್ಕ ಮಿಕ್ಸಿಯಲ್ಲಿ 2 ಕೈ ತೆಂಗಿನಕಾಯಿ ಆಗ್ತದ? ಎಂತ 2 kg? ನೀವೆಂತ ಈಗ ತೂಕ ಮಾಡಿದ್ರಾ? ಒಂದು ಸಂಡೆ ಅಂದ್ರೆ ಒಂದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುದು, ಒಂದು ಸ್ವಲ್ಪ ಬುದ್ಧಿ ಹೇಳುದು, ಇದನ್ನು ಮಾಡ್ಬೇಕು. ಎದ್ದಿಲ್ದಾಗ ನೀನು ಕರ್ಣ ಪಿಕ್ಚರ್ನ ವಿಷ್ಣುವರ್ಧನ್ ಅಲ್ಲ. ನಾನು ಓವರ್ ಸ್ಮಾರ್ಟ್ ಅಂತ ಗೊತ್ತಿದ್ರೆ ನಾನು ಮದುವೆ ಆಗ್ತೀನಿ. ಸಣ್ಣ ಅಮ್ಮನ ಪರ್ಸೆಂಟ್ ದುಡ್ಡು ತಗೊಂಡು ಸ್ವಲ್ಪ ತುಪ್ಪ ತಗೊಂಡು ಹೋಗು. ಹೇಗೆ ಮಾಡಿ ತೋರಿಸ್ತೇನೆ ನೋಡಿ. ನನ್ನ ಪರ್ಸಿಂದ ಯಾಕೆ? ನೀವೇ ಕೊಡಿ. ನನ್ನ ಹತ್ರ ಕ್ಯಾಶ್ ಇಲ್ಲ. ನಮ್ಮ ಮನೆಯವರು ಬಂದ್ರೆ ಇಡೀ ದಿನ ತಲೆನೋವು ನಿಂಗೆ. ಅಡಿಗೆ ಮನೆಯಲ್ಲಿ ಇರ್ತೀಯ. ಅದೇ ನಿಮ್ಮ ಮನೆಯವರು ಬಂದ್ರೆ ಒಂದು ಚಿಕ್ಕ ಮಕ್ಕಳು ಫಸ್ಟ್ ಟೈಮ್ ಝೂ ನೋಡಿದಾಗ ಮಾಡ್ತೀಯ. ನೀಡದೆ ನೋವು ತುಂಬಿ ಮಿಕ್ಸಿಗೆ ಬಂದು ರಿಪೇರಿ ಮಾಡಿ ಹೋದ. ಆದ್ರೆ ಅದು ಬೇಡ, ಹೊಸ ತಗೊಳ್ಳುವ. ಇಷ್ಟು ಚಂದ ಚಿಕನ್ ಕರಿ ಮಾಡಿದ್ದೇನೆ, ಹೇಗೆ ಉಂಟು ಸಹ ಹೇಳಿಲ್ಲ. ಇಂಥ ಡಬ್ಬ ಅಡಿಗೆ ನನ್ನ ಲೈಫಲ್ಲೇ ನೋಡ್ಲಿಲ್ಲ. ಇಷ್ಟೇ, ಎಷ್ಟು ಜಗಳ ಮಾಡಿದ್ರು ನಮ್ಮ ಕೃಷ್ಣ ನಳಿನಿ ಕೊನೆಗೆ ಒಂದಾಗೇ ಆಗ್ತಾರೆ. ಈ ಕೃಷ್ಣ ಕುಟೀರ ನಮ್ಮ ಕೃಷ್ಣ ಕುಟೀರ. ಇವತ್ತು ಸಂಡೇ, ರವಿವಾರ ಅಂದ್ರೆ ಇಡೀ ಭಾರತದಲ್ಲಿ ಮತ್ತೆ ಬಂದ್ರ? ಬನ್ನಿ ಬನ್ನಿ, ಕೃಷ್ಣ ಕುಟೀರಕ್ಕೆ ಸ್ವಾಗತ. ಎಂತ ಮಾರೆ, ಒಂದು ರವಿವಾರ ಕೂಡ ನೆಮ್ಮದಿಯಲ್ಲಿ ನಿದ್ದೆ ಮಾಡ್ಲಿಕ್ಕಿಲ್ಲ. ಫೋನನ್ನು ತೆಗೆದು ಬಿಸಾಡ್ತೀನಿ ಈಗ. ಎಂತ ಸಂಡೆ ಸಹ ಮಲಗಲಿಕ್ಕೆ ಬಿಡುದಿಲ್ಲ ನೀನು. ಆಗದಿಂದ ನಿಮ್ಮ ಎಲ್ಲರ ಮಾತಾ ಉಂಟು, ಆಗ ಎಚ್ಚರಿಕೆ ಆಗಲಿಲ್ಲ. ಈಗ ಎಂತ ನಿಮ್ದು? ಮತ್ತೆ ಮೈ ಮೇಲೆ ಬಿದ್ದರೆ ಎಚ್ಚರ ಇರ್ತದ. ಫೋನ್ ಆಫ್ ಮಾಡಿ ಮಾರ್ರೆ, ಇನ್ನೂ ಸ್ವಲ್ಪ ಮಲಗಬೇಕು. ಆಫ್ ಮಾಡ್ತೀರಾ? ತೆಗೆದು ಬಿಸಾಡ್ಬೇಕಾ? ಎಂತ ಮಾಡಿದೆ ಬಿಡಿ ನಿಂದು ಸಂಡೆ ಸಹ ಒಂದು ಚಂದ ಮಲಗ್ಲಿಕ್ಕೆ ಬಿಡುದಿಲ್ಲ ನೀನು. ಹೌದಪ್ಪ, ನಿಮ್ಗೇನು ಸಂಡೆ ಇಡೀ ಹೊತ್ತು ಮಲಗುದೇ ಆಯ್ತು. ನಂಗೆ ಆಗಲ್ಲ, 24 ಗಂಟೆ ಕೆಲಸ ಮಾಡ್ಬೇಕು. ಯಾರಾದ್ರೂ ಏನು ಸಂಬಳ ಕೊಡುವವರು ಇದ್ದಾರಾ? ನಿಮ್ಗಳದ್ದು ಚಾಕಿರಿ ಮಾಡುದೇ ಆಯ್ತು. ಈಗ ಮಧ್ಯಾಹ್ನ ಚಿಕನ್ ಮಾಡ ಆಗುದೇ ಇಲ್ಲ. ನಿನ್ನೆದು ಬಂಗುಡದ ಪದಾರ್ಥ ಉಂಟು, ಬೇಕಾದ್ರೆ ಬಿಸಿ ಮಾಡಿ ಕೊಡ್ತೇನೆ, ಊಟ ಮಾಡಿ. ಇಲ್ಲಾಂದ್ರೆ ಹೋಟೆಲ್ಗೆ ಹೋಗಿ ಅಷ್ಟೇ. ನಿನ್ನೆ ತಿನ್ನಿಗೆ ಆಗ್ತಿರ್ಲಿಲ್ಲ ಬಾಗುಡಿ. ಭಾರತದಲ್ಲಿ ಯೂನಿವರ್ಸಲ್ ರಜಾ ದಿನ. ಈ ರವಿವಾರ ಬಂತು ಅಂದ್ರೆ ಎಲ್ಲರೂ ಮನೆಯಲ್ಲೇ ಇರ್ತಾರೆ. ಆಗ ಕೆಲವೊಂದು ಸಲ ಯಾವುದೇ ಒಂದು ವಿಚಾರಕ್ಕೆ ಸಣ್ಣ ಪುಟ್ಟ ಜಗಳಗಳು ಆಗ್ತಾನೆ ಇರ್ತದೆ. ಇದು ನಿಮಗೆ ಸಹ ಗೊತ್ತುಂಟು. ಅದರಲ್ಲೂ ಲವ್ ಮ್ಯಾರೇಜ್ ಆಗಿ ಇಷ್ಟು ವರ್ಷ ಸಂಸಾರ ಮಾಡಿದವರಂತೂ ಕೇಳಲೇಬೇಡಿ. ಇವತ್ತು ಈ ಕುಟೀರದಲ್ಲಿ ಏನೆಲ್ಲ ಅವಾಂತರ ಆಗ್ತದೆ ಅಂತ ನೋಡೋವಲ್ಲಿ. ಅಮ್ಮ, ಚಾ ಕೊಡಮ್ಮ. ಅಮ್ಮ, ಚಾ ಕೊಡಮ್ಮ, ಅಪ್ಪನಿಗೆ ಸಹ ಬೇಕಂತೆ. ನಿಂಗೆಂತ ಕಿವಿ ಕೇಳಿಸಿಲ್ವಾ? ಚಾ ಕೊಡಮ್ಮ. ಎಂತ ನಿಂದು ಬೆಳಿಗ್ಗೆ ಬೆಳಿಗ್ಗೆ ಆರ್ಡರ್? ನೀನ್ ಸರಿ ನಿನ್ನ ಅಪ್ಪನಾಗೆ. ನಾನಿಂದ ಮನೆ ಕೆಲಸ ಅವಳಲ್ಲಿ ಒಂದು ಚಾ ಕೇಳಿದ, ಅದಕ್ಕೆ ಇಷ್ಟೆಂತ ಬೊಬ್ಬೆ ಹಾಕುದು? ಅದಕ್ಕೆ ಎಂತದಕ್ಕ ಬೊಬ್ಬೆ ಹಾಕೋದು? ಹಾ, ನಂಗೇನು ಕಿವಿ ಕೇಳುದಿಲ್ಲ? ನಾನು ಪೊಟ್ಟಿಯಾ? 3 ಸಲ ಕರ್ತೆ, ನಿಂಗೆ ಕೇಳಿಸ್ಲಿಲ್ಲ. ನಾನಿಲ್ಲಿ ಎಂತ ಮಾಡ್ತಾ ಇದ್ದೇನಾ? ಹಾ, ಅಲ್ಲಿ ಮಿಕ್ಸಿ ಸಹ ಸರಿ ಇಲ್ಲ. ನಿನ್ನ ಅಪ್ಪನ ಹತ್ರ ಹೇಳು ಹೊಸ ಮಿಕ್ಸಿ ತಂದು ಕೊಡ್ಲಿಕ್ಕೆ. ಬಂದಿತ್ತು ತೆಂಗಿನಕಾಯಿ ಅರಿಲಿಕ್ಕೆ ಹೇಳು. ಅಲ್ಲ, ಇಷ್ಟು ಚಿಕ್ಕ ಮಿಕ್ಸಿಯಲ್ಲಿ 2 ಕೈ ತೆಂಗಿನಕಾಯಿ ಆಗ್ತದ? ಎಂತ 2 kg? ನೀವೆಂತ ಈಗ ತೂಕ ಮಾಡಿದ್ರಾ? ನಿನ್ನತ್ರ ಯಾರು ಮಾತಾಡು? ಹೌದಪ್ಪ, ನಿಮ್ಗೆ ಈಗ ನನ್ನ ಹತ್ರ ಮಾತಾಡ್ಲಿಕ್ಕೆ ಕಷ್ಟ ಅಲ್ಲ? ಹಲ್ಲುಜ್ಜಿದ್ಯಾನಾ? ಇಲ್ಲ. ಮತ್ತೆಂತ ಚಾ ಕೇಳುದು? ಹೋಗು ಹಲ್ಲುಜ್ಜು. ಅವಳಿದ್ಲಾ? ಅಲ್ಲ, ಆಮೇಲೆ ಹೇಳ್ತೇನೆ, ನೀನ್ ಚಾ ಕೊಡು ಫಸ್ಟ್. ನಾನು ನಿಂಗೆ ಹೇಗೆ ಕಾಣಿಸ್ತೇನಾ? ಇಲ್ಲಿ ಕೆಲಸ ಮಾಡುದಲ್ಲನಾ? ಅಮ್ಮ ಬೆಳಿಗ್ಗೆ ಬೇಗ ಎದ್ದಿದ್ಯಾ? ಅದೇ ಬೆಳಿಗ್ಗೆ ಶುರು ಆಗಿದೆ. ಬೇಗ ಎದ್ದ ದಿನ ಯಾವಾಗ್ಲಿಂದ ಕಿರಿಕಿರಿ. ಕಿರ್ಕಿರಿಯಾ? ಯಾರ್ದ ಕಿರ್ಕಿರಿ?
ಅಪ್ಪ ಮಗ ಇಬ್ರು ಒಂದೇ. ನಿನ್ನ ತರ ಇರೋಳು ಒಬ್ಳು ಇದ್ದಾಳಲ್ಲ, ಹೋಗಿ ಎಬ್ಬಿಸು. ನಾನು ಎಬ್ಬಿಸಿದ್ರೆ ಅಳ್ತಾಳೆ ಮತ್ತೆ. ಬೇಕಾದ್ರೆ ಎಬ್ಬಿಸಿ. ಚಹಾ ಕುಡ್ದು ಹೋಗಿ 2 ಕೆಜಿ ಕೋಳಿತ ಮಧ್ಯಾಹ್ನಕ್ಕೆ. ಎಂತ ಅಮ್ಮ, ಒಂದು ಸಂಡೆ ಆದ್ರೆ ಆರಾಮ ಮಾಡ್ಲಿಕ್ಕೆ ಬಿಡು. ಎಂತದ ಸಂಡೆ? ನಿಂಗೆ ದಿನಾಲು ಸಂಡೆನಾ? ಎಂತ ಕೆಲಸ ಮಾಡ್ತೀಯಾ? ಚಹಾ ಕುಡ್ದು ಹೋಗಿ ತಾರ. ನಾನೀಗ ಹೋಗುದಿಲ್ಲ, ಬೇಕಾದ್ರೆ ಅಪ್ಪನ ಹತ್ರ ಹೇಳು. ಎಂತದ ಅಪ್ಪನ ಹತ್ರ ಹೇಳುದು? ಹಾ, ಕೋಳಿ ಬೇಕಾದದ್ದು ಅವರಿಗೆ ತಂದು ಕೊಟ್ರೆ ಮಾಡ್ತೀನಿ, ಇಲ್ಲದ್ರೆ ಬಂಗುಡಿಯಲ್ಲಿ ಊಟ ಮಾಡಿ. ಹೋಗಿ ಸ್ಕೂಲ್ ಹಿಡ್ದು. ಎಂತ ನೀವು ಇದನ್ನ ರಿಪೇರಿ ಮಾಡ್ತಾ ಕೂತ್ಕೊಳ್ತೀರಾ? ಯಾರಾದ್ರೂ ರಿಪೇರಿ ಅವರನ್ನು ತರಿಸಿ ಮಾರ್ರೆ, ಇಲ್ಲದ್ರೆ ವಸ್ತು ತನ್ನಿ. ಇದು ಚಿಕ್ಕ ಟೆಕ್ನಿಕಲ್ ವಿಷಯ, ಚಿಕ್ಕ ತಲೆಗೆಲ್ಲ ಹೋಗುದಿಲ್ಲ. ಏನು ತಲೆಗೆ ಹೋಗದೆ? ರಿಪೇರಿ ಮಾಡುವವರಿಗೆಲ್ಲ ಸಹ ಗೊತ್ತಿರ್ತದೆ. ನಾನು ನಿನ್ಗೆ ಹೇಳಿದ್ದು. ಎಂತ ನಂಗೆ ಹೇಳಿದ? ಹಾ, ನೀವೆಂತ ಈಗ ನನ್ನ ಹತ್ರ ಜಗಳ ಮಾಡಿಕೆ ಬರುದಾ? ನೀನು ಹೋಗು ಮಾರದಿ, ಸುಮ್ಮನೆ ತಲೆ ತಿನ್ಬೇಡ. ಎಂತ ತಲೆ ತಿನ್ನುದ ನಾನು? ನೀನ್ ಈಗ ಎದ್ದದನ? ಗಂಟೆ ಎಷ್ಟಾಯ್ತು ನೋಡ. ಬೆಳಿಗ್ಗೆ ಎದ್ದು ಅಮ್ಮನಿಗೆ ಸಹಾಯ ಮಾಡ್ಬೇಕಂತ ಎಂತದ ಇಲ್ಲಲ್ಲ ನಿಂಗೆ? ಈಗಾದ್ರೆ ನೀನ್ ಯಾವಾಗ ಕೆಲಸ ಕಲಿಯೋದು? ಹೋಗು ಕಳ್ಳರಾಗ, ಆಯ್ತಾ? ಎಲ್ಲಿ ಹೋಗ್ತೀಯಾ? ಹಸಿ ಹೋಗೋಕೆ ಇಲ್ಲಿಯೇ ಬರ್ತೀಯ ನೀನು. ನೀವೆಂತ ನೆಗಡುದು? ಹಾ, ನೀವು ಕೊಟ್ಟ ಸಲಿಗೆ ಈ ಮಕ್ಕಳಿಗೆ. ಒಂದು ಸಂಡೆ ಅಂದ್ರೆ ಒಂದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುದು, ಒಂದು ಸ್ವಲ್ಪ ಬುದ್ಧಿ ಹೇಳುದು, ಇದನ್ನು ಮಾಡ್ಬೇಕು. ಇದನ್ನು ಬಿಟ್ಟು ಮಿಕ್ಸಿ ಇಟ್ಕೊಂಡು ಕೂತ್ಕೊಳ್ಳಿ. ಬೇರೆ ಎಂತ ಉಂಟು ನಿಮ್ಗೆ ಕೆಲಸ? ಇಲ್ಲ ಅಂದ್ರೆ ನಾನು ಎಲ್ಲಿ ಹೋಗ್ತೇನೆ ಮಾರದಿ? ಮನೇಲಿ ಇರುದಲ್ಲ. ಎಂತ ಮನೇಲಿ ಇರ್ತೀರಾ? ಇವತ್ತೊಂದು ಸಂಡೆ ಮನೇಲಿ ಇದ್ದೀರಾ ಅಂತ ಹೇಳಿ 2 ವಾರಕ್ಕಿಂತ ಮುಂಚೆ ಫ್ರೆಂಡ್ ಇದು ಮಗಳ ಕಾಗದ ಕೊಡ್ಲಿಕ್ಕಂತ ಹೋಗಿದ್ದೀರಿ. ಆ ಮನುಷ್ಯ ನಿಮ್ಮನ್ನು ಮದುವೆಗೆ ಕರೀಲಿಲ್ಲ. ಅದು ಆಗ್ತದೆ ಕೆಲವೊಮ್ಮೆ. ತುಂಬಾ ಹತ್ರ ಇದ್ರೆ ಕರ್ದೇವೆ ಅಂತ ಅಂದ್ಕೊಳ್ತೇವೆ, ಆದ್ರೆ ಕರ್ದೇ ಇರುದಿಲ್ಲ. ಎಂತ ಮಾಡ್ಲಿಕ್ಕೆ? ಹೌದಪ್ಪ, ಎಲ್ಲ ಆಗುದು ನಿಮಗೇನೆ. ಒಂದು ದಿನ ರಜೆ ಇರುದು, ಎಲ್ಲಾದ್ರೂ ಒಂದು ಹೋಗು ಅಂತ ಹೇಳಿದ್ರೆ ಅದಕ್ಕೆ ನಿಮ್ಗೆ ಪುರ್ಸೋತಿಲ್ಲ. ಅದೇ ಬೇರೆಯವರ ಮಗಳ ಮದುವೆ ಕಾಗದ ಕೊಡ್ಲಿಕ್ಕೆ, ಫ್ರೆಂಡ್ ಇದು ಬಾಣಂತ ನೋಡ್ಲಿಕ್ಕೆ, ಇದಕ್ಕೆಲ್ಲ ನಿಮ್ಗೆ ಪುರ್ಸೋತುಂಟು. ನಾನ್ ಮಾತ್ರ ಇಲ್ಲಿ ಮನೆ ಕೆಲಸದ ಒಳಗೆ ಇರ್ಬೇಕು. ಬೆಳಿಗ್ಗೆ ಎದ್ದು ಚಾ ತಿಂಡಿ ಮಾಡು, ಮಧ್ಯಾಹ್ನ ಕೋಳಿ ಮಾಡು, ರಾತ್ರಿ ಮೊಟ್ಟೆ ಮಾಡು, ಇದೇ ಆಯ್ತು ನನ್ನ ಕರ್ಮ. ಒಂದು ಕೆಲಸಕ್ಕೆ ಪ್ರಯೋಜನ ಇಲ್ಲ. ಹೊರಗಡೆ ಮಾತ್ರ ಕರ್ಣ ಪಿಕ್ಚರ್ದು ವಿಷ್ಣುವರ್ಧನ್ ಅಂತಾರೆ. ಏನಾದ್ರೂ ಹೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್, ತಲೆಗೆ ಹೋಗುದಿಲ್ಲ ಅಂತ ಹೇಳ್ತೀರಾ. ನೀವು ಇಷ್ಟೊಂದು ಓವರ್ ಸ್ಮಾರ್ಟ್ ಅಂತ ಗೊತ್ತಿದ್ರೆ ಮಧು ಎದ್ದಿಲ್ದಾಗ ನೀನು ಕರ್ಣ ಪಿಕ್ಚರ್ನ ವಿಷ್ಣುವರ್ಧನ್ ಅಲ್ಲ. ನಾನು ಓವರ್ ಸ್ಮಾರ್ಟ್ ಅಂತ ಗೊತ್ತಿದ್ರೆ ನಾನು ಮದುವೆ ಆಗ್ತೀನಿ. ಈಗ ನೋಡು, ಹೌದು, ಅದನ್ನೇ ಹೇಳ್ತಿದ್ದದು. ರಿಪೇರಿ ಅವ್ರಿಗೆ ಫೋನ್ ಮಾಡಿದಲ್ಲಪ್ಪ, ನೀವೆಂತ ಇನ್ನು ಸದನ್ ಇಟ್ಕೊಂಡು? ಹಾಗಾದ್ರೆ ನೀನೇ ಮಾಡ. ಹೇಗೂ ಇಂಜಿನಿಯರ್ ಮಾಡ್ತೇನೆ ಅಂತ ಹೇಳ್ತಿದ್ಯಲ್ಲ, ನೋಡುವ. ನಾನು ಸಿವಿಲ್ ಇಂಜಿನಿಯರಿಂಗ್ ಹೇಳಿದ್ದು, ಇದು ಮೆಕ್ಯಾನಿಕಲ್, ನನಗೆ ಸಂಬಂಧಪಟ್ಟದಲ್ಲ. ಮತ್ತೆ ನಂದೀಗ ಫೈನಲ್ ಎಕ್ಸಾಮ್ಸ್ ನಡೀತುಂಟು. ಎಕ್ಸಾಮ್ ಅಂತೆ, ಒಂದು ದಿನ ಓದಿದ್ದು ಸರಿಗಟ್ಟು ನಾನು ನೋಡ್ಲಿಲ್ಲ. ಹೌದು. ನಿನಗೆ ಜನರಲ್ ನಾಲೆಡ್ಜ್ ಎಂತ ಗೊತ್ತುಂಟಾ? ನಿನ್ನ ಸುತ್ತಮುತ್ತ ಎಂತ ಆಗ್ತುಂಟು ಗೊತ್ತುಂಟ ನಿನಗೆ? ರಫದಲ್ಲಿ ಎಂತ ಆಗ್ತುಂಟು ಹೇಳು ನೋಡು. ಹೇಳು ನೋಡುವ. ಅಂತ ಮನೆಯಲ್ಲಿ ಎಂತ ಆಗ್ತುಂಟು ಗೊತ್ತಿಲ್ಲದವರು ಇನ್ಸ್ಟಾಗ್ರಾಮ್ ಅಲ್ಲಿ ರಫದ ಬಗ್ಗೆ ಸ್ಟೋರಿ ಹಾಕ್ತಾರೆ. ನಿಮ್ಗೆ ಜಾಸ್ತಿ ಡೀಟೇಲ್ಸ್ ಬೇಕಿದ್ರೆ ಯೂಟ್ಯೂಬ್ ಅಲ್ಲಿ 24 ಗಂಟೆ ಇರ್ತಿರಲ್ಲ, ಅದ್ರಲ್ಲಿ ನೋಡಿ. ನೋಡು ಹೇಗೆ ಮಾತಾಡ್ತಾನೆ. ಮಾತಾಡದೇನು, ಎಲ್ಲ ಅಪ್ಪಂದು ಟ್ರೈನಿಂಗ್. ಒಳ್ಳೆ ಸಂಗತಿ ಆಯ್ತಲ್ಲ ಮಾರ್ರೆ. ಲಾಚಿ ನನ್ನ ಬುಡಕ್ಕೆ ತಂದಿಡು ನೀನು. ನೀನೊಂದು ಕೆಲಸ ಮಾಡು, ಹೋಗಿ ನಿದ್ದೆ ಮಾಡು. ನಿದ್ದೆ ಆಗದಿದ್ರೆ ಈಗ ನೀನು. ಹಾ, ನಾನ್ ಮಲಗ್ತೇನೆ. ಮತ್ತೆ ಮನೆ ಕೆಲಸ ಯಾರು ಮಾಡ್ತಾರೆ? ಬೆಳಿಗ್ಗೆದ್ದು ಹೇಳಿದಿರಲ್ಲ ಕೋಳಿ ಸಾರು ಮಾಡಂತ, ಹೇಳಿದ್ದು ಯಾರು? ನಾನಾ? ಯಾರು ಮಾಡ್ತಾರೆ? ನೀವು ಮಾಡ್ತೀರಾ? ಹೇಳಿ, ನೀವು ಮಾಡ್ತೀರಾ? ಮಾಡ್ತೇನೆ, ನಿನಗಿಂತ ಚಂದ ರುಚಿಯಾಗಿ ಮಾಡಿ ತೋರಿಸ್ತೇನೆ. ಸವಿ, ಆ ಫ್ರಿಜ್ಜಿಂದ ಕೊತ್ತಂಬರಿ ಸ್ವಲ್ಪ ನೀರು ತಗೊಂಬ. ಸಣ್ಣ ಅಮ್ಮನ ಪರ್ಸೆಂಟ್ ದುಡ್ಡು ತಗೊಂಡು ಸ್ವಲ್ಪ ತುಪ್ಪ ತಗೊಂಬ, ಹೋಗು. ಹೇಗೆ ಮಾಡಿ ತೋರಿಸ್ತೇನೆ ನೋಡಿ. ನನ್ನ ಪರ್ಸಿಂದ ಯಾಕೆ? ನೀವೇ ಕೊಡಿ. ನನ್ನ ಹತ್ರ ಕ್ಯಾಶ್ ಇಲ್ಲ. ನಿನ್ನ ಪರ್ಸಲ್ಲಿ ತೆಗೆದ್ರೆ ಏನಾಗ್ತದೆ? ನನ್ನ ದುಡ್ಡೇ ಅಲ್ಲ ಅದು, ನಿನ್ನ ಅಪ್ಪ ಕೊಟ್ಟದಲ್ಲ ಅಲ್ಲ. ನೋಡಿ, ಸುಮ್ಮನೆ ನನ್ನ ಅಪ್ಪನ ಸುದ್ದಿ ತೆಗಿಬೇಡಿ. ತೆಗಿತೇನೆ ಏನೀಗ?
ನಿನ್ನ ಮದುವೆ ಮಾಡಿ ಕಳಿಸುವಾಗ ನಿನ್ನ ಅಪ್ಪ ಎಂತ ಗಂಟು ಕೊಟ್ಟಿದ್ದಾನ? ಖಾಲಿ ಕಳಿಸಿದಲ್ಲ, ಎಂತ ಕೊಟ್ಟಿದ್ದಾನೆ? ಎಂತಕ್ಕೆ ಕೊಡ್ಬೇಕು? ನೀವೆಲ್ಲ ಹೇಳಿದ್ದು ನಾನು ತುಂಬಾ ಸ್ವಾಭಿಮಾನಿ, ಅಂತದೆಲ್ಲ ಮುಟ್ಟುದಿಲ್ಲ ಅಂತ. ಮುಟ್ಟುದಿಲ್ಲ ಅಂತ ಹೇಳಿದ್ರು ಅಕೌಂಟ್ಗೆ ಹಾಕೋದಿತ್ತಲ್ಲ. ಹಾಕಿದ್ರಿ ಯಾರಿಗೆ? ಯಾರಿಗೆ? ನಿನ್ಗೆ ಮತ್ತೆ ನಿನ್ನ ಮಕ್ಕಳಿಗೆ ಅಲ್ಲ. ನಿಮ್ಮ ಅಮ್ಮ ಬಾರಿ ಕಮ್ಮಿಯಾ? 6 ತಿಂಗಳ ಮುಂಚೆ ಬಂದು 2 ತಿಂಗಳು ಕುತ್ಕೊಳ್ಳಿಲ್ವಾ? ಇದ್ದ ಸೇವೆಯನ್ನೆಲ್ಲ ಮಾಡ್ಲಿಲ್ವಾ? ಹೋಗಿ ಹೇಳಿದೆ ಅಂತ ಅವರು, ನಿಮ್ಮ ಸೊಸೆ ಏನು ಕೆಲಸ ಮಾಡಿಲ್ಲ ಅಂತ. ನಿನ್ನ ತಮ್ಮ ನವೀನ ಅವೆಂತ ಕಮ್ಮಿಯಾ? ನನ್ನ 25,000 ಮುಗಿಸ್ಲಿಲ್ವಾ? ಅದೆಂತದ ನೆಟ್ವರ್ಕ್ ಮಾರ್ಕೆಟ್ ಅಂತ ಹೇಳಿ ವಾಪಸ್ಸು ಕೊಡುವ ಬುದ್ಧಿ ಅಂತ ಇಲ್ಲ. ಇಲ್ಲಿ ಬಂದು ತಗೊಂಡೇ ಆಗೋದಾಯ್ತು. ನಿಮ್ಮ ಕುಟುಂಬದವರು ಭಾರಿ ಒಳ್ಳೆಯವರಲ್ಲ. ಏನಾದ್ರೂ ಒಂದು ಫಂಕ್ಷನ್ ಮಾಡಿದ್ರೆ ನಮಗೆ ಊಟ ಹಾಕ್ಬೇಕಂತ ಯಾರನ್ನು ಸಹ ಕರೆಯುವುದಿಲ್ಲ. ಎಂತ ಮತ್ತೆ ನೀನು ನಮ್ಮ ಮನೆಯವರು ಬಂದ್ರೆ ಇಡೀ ದಿನ ತಲೆನೋವು ನಿಂಗೆ. ಅಡಿಗೆ ಮನೆಯಲ್ಲಿ ಇರ್ತೀಯ. ಅದೇ ನಿಮ್ಮ ಮನೆಯವರು ಬಂದ್ರೆ ಒಳ್ಳೆ ಚಿಕ್ಕ ಮಕ್ಕಳು ಫಸ್ಟ್ ಟೈಮ್ ಝೂ ನೋಡಿದಾಗ ಮಾಡ್ತೀಯ. ಅಂದ್ರೆ ಅಂದ್ರೆ ಅದೇ ಫುಲ್ ಎಕ್ಸೈಟೆಡ್. ಅತ್ತಿಗೆ ಈಗ ಬರ್ತಾ ಚಹಾ ಮಾಡಿ ತರ್ತೇನೆ. ಸಣ್ಣ ಶೆಕೆನಲ್ಲಿ ಎಸಿ ಹಾಕ ಕೂತ್ಕೊಳ್ಳಿ ಅಂತ ಕೈ ಕಾಲೇ ನಿಲ್ಲುವುದಿಲ್ಲ. ಹಾಕಿ ಬೊಬ್ಬೆ ಹಾಕಿ, ಎಷ್ಟು ಬೊಬ್ಬೆ ಆಗ್ತದೆ ಅಷ್ಟು ಬೊಬ್ಬೆ ಹಾಕಿ, ಎಲ್ಲರಿಗೆ ಗೊತ್ತಾಗ್ಲಿ ಮನೇಲಿ ಎಂತ ಆಗ್ತದೆ ಅಂತ. ನೀನ್ ಎಲ್ಲಿಗೆ ಹೋಗುದಾ? ನಾ ಹಾಲಲ್ಲಿ ತಿಂತೇನೆ. ತಪ್ಪು ಮಾಡಿದೆ ನಿಮ್ಮನ್ ಮದುವೆ ಆಗಿ. ಒಳ್ಳೆ ಫಾರಿನ್ ಗಂಡಿತ್ತು. ಈಗ ಮದುವೆ ಆಗಿದ್ರೆ ಫಾರಿನ್ ಲಂಡನ್ ಅಲ್ಲಿ ಇರ್ತಿದ್ದೆ. ಗೊತ್ತಾಯ್ತು. ಅವನೆಲ್ಲ ತಲಪಡೆ ದಾಮನನ ಮಗ. ಅವನು 2 ಮದುವೆ ಆಗಿ 2 ಸಲ ಡಿವೋರ್ಸ್ ಆಗಿ ಮಕ್ಕಳಿಗೆ ಈಗ ಒಬ್ಬನೇ ಇದ್ದಾನೆ. ನಿಂದು ಸಾಧ್ಯ ಗತಿ ಆಗ್ತಿತ್ತು ನಾನು ಇಲ್ಲದಿರ್ತಿದ್ರೆ. ಆಹಾ, ದೊಡ್ಡ ಶಾರುಖ್ ಖಾನ್ ನೀವು. ನಾನ್ ನಿಮ್ಮನ್ ಮದುವೆ ಆಗೋಕ್ಕಿಂತ ಮುಂಚೆ ಎಷ್ಟು ಹುಡುಗಿ ರಿಜೆಕ್ಟ್ ಮಾಡಿದ್ರು? ಯಾಕೆ ಹೇಳಿ ನೋಡುವ. ಯಾಕಪ್ಪ? ಅವರೆಂತ ಹೇಳುದಾ? ನಾನು ಹೇಳ್ತೇನೆ. ಇದ್ರ ತಲೆಯಲ್ಲಿ ಕೂದ್ಲಿಲ್ಲ ಅಂತ ಎಷ್ಟು ಹುಡುಗಿ ರಿಜೆಕ್ಟ್ ಮಾಡಿದ್ರು ಗೊತ್ತಾ? ಆ ನಂತರ ಈ ರಿಜೆಕ್ಟ್ ಪೀಸನ್ನು ನಾನು ಮದುವೆ ಆದದ್ದು. ನೀವು ಸುಮ್ಮನೆ ಕಿರಿಕಿರಿ ಮಾಡಬೇಡಿ, ತಲೆನೋವು ಹೋಗ್ತಾ ಉಂಟು. ನನ್ನಷ್ಟಕ್ಕೆ ಬಿಡಿ. ಅಪ್ಪ, ನಾನು ಅಂಗಡಿಗೆ ಹೋಗಿ ತುಪ್ಪ ತರ್ತೇನೆ. ಟಿವಿ ಆಫ್ ಮಾಡ. ಅಪ್ಪ, ನಾ ಸಿಂಚು ಮನೆಗೆ ಹೋಗಿ ಬರ್ತೇನೆ. ನೋಟ್ಸ್ ಅವಳ ಹತ್ರ ಉಂಟು. ನಿನ್ನನ್ನು ಫಸ್ಟ್ ಟೈಮ್ ನೋಡಿದಾಗಲೇ ಫಿಕ್ಸ್ ಆಗಿದ್ದೆ. ಮದುವೆ ಆದ್ರೆ ನಿನ್ನೆ ಡಿಸೈಡ್ ಕೂಡ ಮಾಡಿದ್ದೆ. ಒಂದು ವೇಳೆ ನೀನು ರಿಜೆಕ್ಟ್ ಮಾಡಿದ್ರೆ ಹುಡುಗಿ ಸಹ ನೋಡಿದಿಲ್ಲ, ಬೇರೆ ಮದುವೆ ಸಹ ಆಗೋದಿಲ್ಲ. ಥ್ಯಾಂಕ್ ಯು ನಾನು ಒಪ್ಕೊಂಡಿದ್ದಕ್ಕೆ. ಸ್ವಲ್ಪ ನಗು ಮಾರೈತಿ. ಈಗ ಸ್ವಲ್ಪ ಚಂದ ನಗ್ಬೋದಲ್ಲ? ಅಲ್ಲ, ಇಷ್ಟು ಚಂದ ಚಿಕನ್ ಕರಿ ಮಾಡಿದ್ದೇನೆ, ಹೇಗೆ ಉಂಟು ಸಹ ಹೇಳಿಲ್ಲ. ಇಂಥ ಡಬ್ಬ ಅಡಿಗೆ ನನ್ನ ಲೈಫಲ್ಲೇ ನೋಡ್ಲಿಲ್ಲ. ನಿಂಗೆ ನೆನಪುಂಟ ಅವತ್ತು ಈಗ ಜಗಳಾಡಿ ಸವಿ ಇಟ್ಟಿದ್ದು? ಹಾ, ನೋಡಿದ್ರಾ? ಇಷ್ಟೇ. ಎಷ್ಟು ಜಗಳ ಮಾಡಿದ್ರು ನಮ್ಮ ಕೃಷ್ಣ ನಳಿನಿ ಕೊನೆಗೆ ಒಂದಾಗೇ ಆಗ್ತಾರೆ. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಹಿರಿಯರು ಹೇಳ್ತಿದ್ರಂತೆ. ಇದ್ರೂ ಇರ್ಬೋದು. ಈ ಗಂಡ ಹೆಂಡತಿ ಜಗಳದಲ್ಲಿ ಮಧ್ಯ ಬರೋದು ಈಗೋ. ಆಗ 1 ನಿಮಿಷ ನಿಂತು ನಾವು ಯಾಕೆ ಒಬ್ರನ್ನೊಬ್ರು ಪ್ರೀತಿಸಿ ಮದುವೆ ಆಗಿದ್ದು ಅಂತ ಒಂದು ಸಲ ಯೋಚನೆ ಮಾಡಿದರೆ ಆ ದಿನದ ಖುಷಿಯನ್ನು ನೆನಪಿಸ್ಕೊಂಡ್ರೆ ಸಾಕು. ಈ ಈಗೋ ಪೋಗೋ ಎಲ್ಲ ಸೈಡಿಗೆ ಹೋಗ್ತದೆ. ನಮ್ಮ ಕೃಷ್ಣನು ಮಾಡಿದಷ್ಟೇ. ಅವಳೇನೇ ಹೇಳಿದ್ರು ಅದರಿಂದ ನಮ್ಮ ಕೃಷ್ಣನಿಗೆ ಎಷ್ಟು ಬೇಜಾರಾಗಿದ್ರು ಅದನ್ನೆಲ್ಲ ಮನಸ್ಸಿಗೆ ತಗೊಳ್ಳದೆ ಮನೆಯ ಎಲ್ಲಾ ಕೆಲಸ ಮಾಡಿ ಹೆಂಡತಿಗೆ ಚಿಕನ್ ಸುಕ್ಕ ಮಾಡಿ ತಿನ್ನಿಸಿ ಒಲಿಸಿ ಬಿಟ್ಟ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.